ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಜೋಧ್ಪುರ್ ಮಿರ್ಚಿ ವಡ ಮಾಡಾಕ್ತೀನಿ. ಭಾರಿ ಅಂದ್ರೆ ಭಾಳ ಟೇಸ್ಟಾಗಿರ್ತಾವೆ. ಈಗ ಡಿಫ್ರೆಂಟ್ ಐತಿದು. ಇದು ಆಲೂದಿಂತ್ರ ಮಾಡ್ತಾರೋ. ಈಗ ಆಲೂ ತೊಗೊಂಡೆ ನಾನು. ನೋಡ್ರಿ ಇಲ್ಲಿ ಆಲೂ ಎಲ್ಲ ಇವನ್ನ ಕಟ್ ಮಾಡಿ ಕುದಿಯಾಕೆ ಇಡಾಕತ್ತೀನಿ. ಇದು ಆಲೂ ತೊಗೊಂಡು ಕುದಿಸ್ಬೇಕಾಗ್ತೈತಿ. ನೋಡ್ರಿ ಇದು ಚಲೋನು ಆಲೂ ತೊಗೊಂಡು ನಾನು ಕಟ್ ಮಾಡಿ ಹಾಕಿದ್ರೆ ಬೇಗ ಕುದೀತಾವ ಅಂಥೇಳಿ ನಾನು ಈ ಥರ ಕಟ್ ಮಾಡ್ಕೊಂಡು ಆಲೂವನ್ನು ತೊಳೆದು ಇದಕ್ಕೆ ಹಾಕ್ಕೊಳಕ್ತಾನೆ, ಕುದಿಯಕ್ಕೆ ಹಾಕ್ಕೊಳಕ್ತಾನೆ. ನೋಡಿ ಈಗ ಆಲೂ ಕುದಿಯಕ್ಕೆ ಹಾಕ್ಕೊಳಕತ್ತಾನೆ. ಮತ್ತು ಒಂದಿಷ್ಟು ವಟಾಣಿ ಕಾಳು ಇರ್ತಾವಲ್ರಿ, ಹಸಿ ವಟಾಣಿ, ಅವನ್ನೂ ತೊಗೊಂಡು ನಾನು ಆಲೂ ಜೊತೆ ಮಿಕ್ಸ್ ಮಾಡಿ ಕುದಿಯಕ್ಕೆ ಇಟ್ಕೊಳಕತ್ತಾನೆ. ಈಗ ಆಲೂ ಮತ್ತು ಅದೇನು ವಟಾಣಿ ಎರಡನ್ನೂ ಕುದಿಸಿ ನೋಡಿರಿ. ಈಗ ಆಲೂ ಕುದ್ದವು, ವಟಾಣಿ ಆಲೂ ಎರಡನ್ನೂ ಕುದಿಸಿದ್ದು ಈಗ ತೋರ್ಸಾಕತ್ತಾನೆ ನೋಡ್ರಿ ನಿಮಗೆ. ಕುದಿಸಿದ್ದು ಅದಕ್ಕೆ ನಾನು ಏನು ಮಾಡಾಕತ್ತಾನಂದ್ರೆ ಒಂಚೂರು ಅಲ್ಲ ಇರ್ತೈತಲ್ರಿ, ಹಸಿ ಶುಂಠಿಯನ್ನು ನಾನು ಕುಟ್ಕೊಳಕತ್ತಾನೆ. ಇಲ್ಲಿ ಹಸಿ ಶುಂಠಿಯನ್ನು ಹಾಕೋಬೇಕು ಅದಕ್ಕೆ. ನೋಡಿ ಈಗ ಹಸಿ ಶುಂಠಿಯನ್ನು ಇಲ್ಲಿ ಕುಟ್ಟಿಟ್ಕೊಳಕತ್ತಾನೆ. ಅದಕ್ಕೆ ಇದು ಆಲೂ ಈಗ ಪಲ್ಯ ಮಾಡ್ಕೋಬೇಕಾಗ್ತೈತೆ ಆಲೂವನ್ನು. ಅದಕ್ಕೆ ನಾನು ಎಲ್ಲ ಜೋಡಿಸ್ಕೊಳಕ್ತಾನೆ. ಈಗ ನಾನು ಎರಡೂವರೆ ತನಕನೂ ಹಿಟ್ಟು ತೊಗೊಳಕ್ತಾನೆ. ಹಿಟ್ಟು ತೊಗೊಂಡು ಅದಕ್ಕೆ ಅಜ್ವಾನ್ ಹಾಕ್ಕೊಳಕ್ತಾನೆ ರೀ. ಉಪ್ಪು ಹಾಕ್ಕೋಬೇಕು, ಅಜ್ವಾನ್ ಹಾಕ್ಕೋಬೇಕು. ಆ ಸ್ಪೂನ್ಲೆ 2 ಚಮಚ ಪೂಲ್ ತೊಗೊಂಡೆ ನಾನು. ಆ ಜೀರಿಗೆ, ಅಜ್ವಾನ, ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ತಿಂತೀರ ಅಷ್ಟು ಸರಿಯಾಗಿ ಉಪ್ಪು ಹಾಕ್ಕೊಳ್ರಿ, ಅಂದರೆ ಟೇಸ್ಟ್ ಬರ್ತೈತೆ. ಆಮೇಲೆ ಖಾರ ಹಾಕ್ಕೊಳಕ್ತಾನೆ ಹಿಟ್ಟಿಗೆ. ಇದು ಬಜ್ಜಿ ಕೋಟಿಂಗದ ಮ್ಯಾಲಿನ ಇದಕ್ಕೆ ನಾನು ಹಿಟ್ಟನ್ನು ಕಲಿಸಿಟ್ಕೋಬೇಕೀಗ. ಈಗ ಜೋಧ್ಪುರ್ ವಡ ಭಾಳ ಟೇಸ್ಟಾಗಿರ್ತಾವ್ರಿ. ಮಳೆಗಾಲಕ್ಕೆ ತಿನ್ನಕ್ಕೆ ಭಾರಿ ಆಗಿರ್ತಾವೆ. ಇದನ್ನು ಡಿಫ್ರೆಂಟ್ ಆಗಿರುವಂಥ ವಡ ಆಗಿರ್ತತಿ. ಅದಕ್ಕೆ ನೀವು ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನೋಡಿ ಈ ಥರ ಹಿಟ್ಟು ಒಂದು ಹದಕ್ಕೆ ಕಲಿಸ್ಕೋಬೇಕಾಗ್ತತಿ. ಇದಕ್ಕೆ ಜೀರಿಗೆ, ಉಪ್ಪು, ಒಣ ಖಾರ, ಅಜ್ವಾನ, ಒಂಚೂರು ಸೋಡಾ ಪುಡಿ ಎಲ್ಲ ಹಾಕ್ಬೇಕ್ರಿ. ಹಿಂಗೆ ಒಂದು ಹದಕ್ಕೆ ಬಜ್ಜಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ನಾವು ಈ ಥರ ತಿರುಗಿಸಿ ಗಂಟಾಗ್ಲಾರ್ದಂಗೆ ಚಂದಂಗೆ ಹಿಂಗೆ ಕಲಿಸಿಡ್ಬೇಕ್ರಿ. ಆಮೇಲೆ ಸ್ವಲ್ಪ ಕಾಸಿದ ಎಣ್ಣೆ ಹಾಕ್ಬೇಕು. ಕಾಯ್ತಿರ್ತೈತಲ್ರಿ ಸುಡು ಎಣ್ಣೆ, ಇದಕ್ಕೆ ಹಾಕ್ಬೇಕು. ಇಲ್ಲ ನೋಡಿ ಇದನ್ನ ಹಾಕಿ ಇಟ್ಕೋರಿ. ಇಟ್ಕೊಂಡು ನಾವೀಗ ಆಲೂಗಡ್ಡೆ ಪಲ್ಯ ಮಾಡ್ಕೋಬೇಕು. ಈಗ ಎಣ್ಣೆ ಕಾಸಾಕಿಟ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಡೈತಿ. ಅದಕ್ಕೆ ಒಂಚೂರು ಮೆಣಸಿನ್ಕಾಯಿನೂ ಹಾಕ್ಕೊಂಡು ನಾವು ಹೆಂಗೆ ಆಲೂ ಪಲ್ಯ ಮಾಡ್ತೀವಲ್ರ ಹಾಗೆಲ್ಲ ಮಾಡ್ಕೋಬೇಕು. ಈರುಳ್ಳಿನೂ ಹಾಕಿ ಅದನ್ನೆಲ್ಲ ಫ್ರೈ ಮಾಡಿ ಆಮೇಲೆ ಒಂಚೂರು ಅರಿಶಿನ ಹಾಕ್ಕೊಡ್ರಿ. ಅದೆಲ್ಲ ಮೆಣಸಿನ್ಕಾಯಿದು ಇದು ಮಾಡಿರಿ. ನಾನು ಆಯಿಲ್ ಭಾಳ ಹಾಕಿ ಮಾಡೋದಿಲ್ಲ, ಸ್ವಲ್ಪ ಹಾಕಿ ಮಾಡಾಕತ್ತಾನೆ. ಅದಕ್ಕೆ ನೋಡಿರಿ ಈಗ ಕರಿಬೇವು, ಕೊತ್ತಂಬರಿ ಎಲ್ಲ ಆಲೂ ಪಲ್ಯಕ್ಕೆ ಹಾಕಬೇಕಾಕತ್ತೆ. ಅದೇನು ಜಜ್ಜಿಟ್ಕೊಂಡಂಥ ಅಲ್ಲ, ಅದು ಸ್ವಲ್ಪ ಹಾಕಿ ಆಯಿಲ್ ಹಾಕಿ ಅದನ್ನ ಇದನ್ನು ಮಾಡ್ಬೇಕು, ತಿರುಗಿಸ್ಬೇಕು. ಈ ಥರ ಹುರ್ಕೋಬೇಕು. ಆಮೇಲೆ ಇದ್ರೆ ಈಗ ನೋಡಿರಿ ಈರುಳ್ಳಿ ಅದು ಎಲ್ಲ ಫ್ರೈ ಮಾಡಾಕ್ತಾನೆ. ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ ಅವೆಲ್ಲ ಹಾಕ್ಕೊಳಕ್ತಾನೆ. ಅವೆಲ್ಲ ಹಾಕಿಂದ ಇದೀಗ ವಟಾಣಿ ಕಾಳು ಹಾಕಿದ್ನಲ್ರಿ, ಅವೆಲ್ಲ ಬೆಂದುಬಿಟ್ಟವು. ಈಗ ಕುಕ್ಕರ್ಗೆ ಹಾಕಿದ್ದು ವಟಾಣಿ ಕಾಳನ್ನು ಇದಕ್ಕೆ ಹಾಕ್ಕೊಳಕ್ತಾನೆ. ವಟಾಣಿ ಕಾಳು ಹಾಕ್ಕೊಂಡಿಂದ ಇದು ಆಲೂ ಇರ್ತೈತಲ್ರಿ, ಆಲೂ ಮ್ಯಾಶ್ ಮಾಡಿದ್ದೆಲ್ಲ ಹಾಕ್ಕೋಬೇಕು. ಹಾಕ್ಕೊಂಡು ಅದನ್ನು ಆಲೂಕ್ಕೆ ಆಗಷ್ಟು ಉಪ್ಪು ಎಲ್ಲ ಹಾಕ್ಕೋಬೇಕಾಗ್ತದೆ. ಇದನ್ನು ಆಲೂವನ್ನು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಳಕ್ತೇನೆ, ಒಗ್ಗರಣೆ ಹಾಕಿ. ಇದೆಲ್ಲ ಚೆನ್ನಾಗೇ ಮಿಕ್ಸ್ ಆಗ್ಬೇಕಿದೆ. ಹಿಂಗೆ ಆಗ್ಬೇಕು ನೋಡ್ರಿ. ಅದು ಅದ್ರೊಳಗೆ ಸ್ಟಫ್ ಮಾಡೋದಿರ್ತೈತಲ್ಲ, ಅದಕ್ಕೆ ನೋಡಿರಿ ಹಿಂಗೆಲ್ಲ ಆಲೂವನ್ನು ಹಿಂಗೆ ತಿರುಗಿಸಿ ಅದನ್ನ ಬೇಯಿಸ್ಬೇಕು. ಇದಕ್ಕೆ ಉಪ್ಪು, ಖಾರ, ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಟೇಸ್ಟ್ ಮಾಡ್ಕೋಬೇಕಿದೆ ಇದು ಆಲೂ ಪಲ್ಯನ. ಈಗ ಆಲೂ ಪಲ್ಯನ ಹಿಂಗೆ ತಿರುಗಿಸಿ ಮೆತ್ತಗೆ ಮಾಡಿದ್ದನ್ನು ಇಟ್ಕೋಬೇಕು. ಈ ಥರ ಮೆಣಸಿನ್ಕಾಯಿ ಬರ್ತಾವೆ ನೋಡ್ರಿ ಉದ್ದಕ್ಕೆ,
ದಪ್ಪ ದಪ್ಪ ಇರ್ತಾವೆ ಈ ಮೆಣಸಿನ್ಕಾಯಿ. ಭಾಳ ಅಂದ್ರೆ ಭಾಳ ಟೇಸ್ಟಾಗಿರ್ತೈತಿ. ಇದ್ರೊಳಗೆ ಆಲೂ ತುಂಬಿ ಮತ್ತು ಅವ ಬಜ್ಜಿ ಹಿಟ್ಟಿನಾಗ ಕರಿದಂದ್ರೆ ಅದು ಜೋಧ್ಪುರ ಮಿರ್ಚಿ ವಡೆ ಭಾಳ ಅಲ್ಲಿ ಫೇಮಸ್ ಭಾಳ ಇದು. ಅದಕ್ಕೆ ನಾನು ಈಗ ಮಾಡಿ ತೋರ್ಸಾಕ್ತೇನೆ ನಿಮ್ಗೆ. ಹಿಂಗೆ ಆಲೂವನ್ನು ಇದಕ್ಕೆ ತುಂಬ್ಕೋಬೇಕು. ಅದಕ್ಕೆ ಹಸಿ ಮೆಣಸಿನ್ಕಾಯಿಯನ್ನು ಕಟ್ ಮಾಡಿ ಅದಕ್ಕೆಲ್ಲ ಆಲೂವನ್ನು ಒಳಗೆ ಸ್ಟಫ್ ಮಾಡಿ ಇಟ್ಕೋಬೇಕು. ಈಗೆಲ್ಲ ತುಂಬ್ಕೊಳಾಕ್ತಾನೆ ನೋಡಿರಿ. ಈ ಥರ ಒಂದು ಚಾಕು ತೊಗೊಂಡು ಹಿಂಗೆ ಕೊರ್ದಿಂದ ಅದು ಸ್ಟ್ರೇಟಾಗಿ ಕೊರಿಬೇಕು. ಅದ್ರೊಳಗಡೆ ಇದನ್ನು ಆಲೂವನ್ನು ನಾವು ತುಂಬ್ಕೋಬೇಕಾಗ್ತದೆ. ಈಗ ಆಲೂ ಬಾಜಿ ಇರ್ತೈತಲ್ರಿ, ಅದಕ್ಕೆ ಮೆತ್ತಗೆ ಮಾಡ್ಕೊಂಡು ಆಲೂಕ್ಕೆಲ್ಲ ಖಾರ ಉಪ್ಪು ಸರಿಯಾಗಿ ಹಾಕ್ಕೊಂಡು ಮೆತ್ತಗೆ ಮಾಡ್ಕೊಂಡು ಹಿಂಗೆಲ್ಲ ತುಂಬ್ಕೋಬೇಕು. ಈಗ ನೋಡಿ ಇದನ್ನ ತುಂಬಿಟ್ಕೊಳಕ್ತೇನೆ ನಾನು. ಹಿಂಗೆ ನಾನು ಎಲ್ಲ ಅಷ್ಟು ತುಂಬಿಟ್ಕೊಳಕ್ತೇನೆ. ಹೀಗೆಲ್ಲ ಕಟ್ ಮಾಡಿ ಅದರೊಳಗೆಲ್ಲ ಸೀಳೆ ಅದರೊಳಗೆ ಇದನ್ನು ಆಲೂ ಪಲ್ಯನ ತುಂಬ್ಕೋಬೇಕು. ಮೆಣಸಿನ್ಕಾಯಿ ಮಾತ್ರ ಈಗ ಸೀಸನ್ ಇರ್ತೈತಿ, ದಪ್ಪನ ಈ ಮೆಣಸಿನ್ಕಾಯಿ ಸಿಗ್ತಿರ್ತಾವೆ. ಮಾಡಿ ನೋಡ್ಬೇಕ್ರಿ, ಎಷ್ಟು ಮಸ್ತ್ ಮಜಾ ಬರ್ತೈತೆ ಅಂದ್ರೆ ಎಲ್ಲರೂ ಕೂಡ ತಿನ್ನಕ್ಕೆ ಭಾಳ ಅಂದ್ರೆ ಭಾಳ ಮಜಾ ಬರ್ತೈತಿ. ಈಗ ನೋಡ್ರಿ ಆಲೂ ಎಲ್ಲ ಇದ್ರೊಳಗೆ ತುಂಬ್ಕೊಳಾಕ್ತಾನೆ ಪೂರ್ತಿಯಾಗಿ. ಚೆಂದಂಗೆ ತುಂಬ್ಕೋಬೇಕು ಅದನ್ನು ಆಲೂ. ಈಗೆಲ್ಲ ಇದನ್ನು ಮೆಣಸಿನ್ಕಾಯಿ ಹಿಂಗೆ ಸೀಳ್ಬಿಟ್ಟು ಆಲೂವನ್ನು ಪೂರ್ತಿಯಾಗಿ ಒಳಗೆ ಹಾಕಿ ಅದನ್ನ ಹಿಂಗೆ ತುಂಬ್ಕೋಬೇಕು. ಈಗೆಲ್ಲ ತುಂಬ್ಕೊಳಾಕ್ತಾನೆ ನೋಡಿ. ಆಲೂ ಮೆತ್ತಗೆ ಮಾಡಬೇಕು ಮತ್ತು ಅದನ್ನ ವಟಾಣಿ ಕಾಳನ್ನು ಮೆತ್ತಗೆ ಮಾಡೋದ್ರಿಂತ ಅದನ್ನೆಲ್ಲ ಖಾರ ಉಪ್ಪು ಸರಿಯಾಗಿ ಕಲಿಸಿ ತುಂಬೋದ್ರಿಂತ ಭಾಳ ಟೇಸ್ಟ್ ಬರ್ತಾವೆ. ನೋಡಿರಿ ಈಗ ಹಂಗೆ ಎಲ್ಲನೂ ಆಲೂ ಅದ್ರೊಳಗೆ ಮೆಣಸಿನ್ಕಾಯಿನ ಹಿಂಗೆ ಕಟ್ ಮಾಡಿ ಅದ್ರೊಳಗೆ ಎಲ್ಲ ಆಲೂ ಹಾಕಿ ಹಿಂಗೆ ತುಂಬಿಟ್ಕೋಬೇಕು ಫಸ್ಟ್. ಈಗ ಪ್ರತಿಯೊಂದು ನೋಡ್ರಿ ಅದೆಲ್ಲ ಆಲೂ ಹಾಕಿ ಹೆಂಗೆ ತುಂಬಿಟ್ಕೊಂಡೈತೆ ಅಂತ ಹೇಳಿ. ಭಾಳ ಈಜಿ ಐತೆ, ಆದ್ರೆ ಟೇಸ್ಟ್ ಭಾಳ ಐತೆ ಇದು. ಇಂಥ ಮೆಣಸಿನ್ಕಾಯಿ ಸಿಗ್ಬೇಕು ನೋಡ್ರಿ. ಇಂಥ ಮೆಣಸಿನ್ಕಾಯಿ ಸಿಕ್ಕರೆ ಅದು ಮೆಣಸಿನ್ಕಾಯಿನೂ ಕಡ್ಕೊಂಡು ತಿನ್ನಕ್ಕೆ ಬರ್ತೈತಿ. ಅವು ಏನು ಖಾರ ಇರಲ್ಲ. ಈಗೆಲ್ಲ ಆಲೂ ಹಾಕಿ ಹಿಂಗೆಲ್ಲ ನಾನು ಸ್ಟಫ್ ಮಾಡಿ ಇಟ್ಕೊಳಕ್ತಾನೆ. ಪೂರ್ತಿ ಆಲೂ ಹಾಕಿದ್ದಂಥವು ಎಲ್ಲನೂ ನಿಮಗೆ ತೋರ್ಸಾಕ್ತಾನೆ ನಾನು. ಇಷ್ಟೆಲ್ಲ ಸ್ಟಫಿಂಗ್ ಮಾಡಿದ್ದು ಭಾಳ ಅಂದ್ರೆ ಭಾಳ ಚಂದ ಇರ್ತೈತಿ ಇದು. ಇದೊಂಥರ ಡಿಫ್ರೆಂಟ್ ಆಗಿರೋದ್ರಿಂದ ನೀವು ಮಾಡಿ ನೋಡಿರಿ. ನೋಡಿ ಈಗೆಲ್ಲ ಸ್ಟಫ್ ಮಾಡಿ ಇಟ್ಕೊಂಡಿದ್ದು. ಇದಕ್ಕೆ ಆಯಿಲ್ ಹಾಕ್ಕೊಳಕ್ತಾನೆ ಒಂದು ಪಾತ್ರೆಗೆ ನಾನು. ಆಯಿಲ್ ಕಾದ ನಂತರ ಏನು ಮಾಡ್ಬೇಕಂದ್ರೆ ಈಗೇನು ಹಿಟ್ಟು ಮಾಡ್ಕೊಂಡೇವಲ್ರಿ, ಅದು ಬಜ್ಜಿ ಹಿಟ್ಟು ಕಲಿಸ್ಕೊಂಡೇವಲ್ಲ, ಬಜ್ಜಿ ಹಿಟ್ಟನ್ನು ಆ ಬಜ್ಜಿ ಹಿಟ್ಟಿನಾಗ ಇದನ್ನ ಎದ್ದೆ ಹಗುರ ಇದ್ರೊಳಗೆ ಬಿಟ್ಬಿಡ್ಬೇಕು. ಮೆಣಸಿನ್ಕಾಯಿ ಭಾಳ ಅಪರೂಪದ್ದವ್ರು ಇವು. ದೊಡ್ಡ ಮೆಣಸಿನ್ಕಾಯಿ ಸಿಗ್ತಾವಲ್ಲ ಬಜ್ಜಿಗಾಗ ವಿಶೇಷ ಅಂಥ ಮೆಣಸಿನ್ಕಾಯಿ ಒಳಗೆ ನಾನು ಆಲೂ ಪೇಸ್ಟನ್ನು ತುಂಬಿಡಾಕ್ತಾನೆ. ಈಗ ನೋಡ್ರಿ ಈ ಬಜ್ಜಿಯನ್ನು ಈಗ ಇದಕ್ಕೆ ಜೋಧ್ಪುರ ವಡೆ ಅಂತಾರೆ. ಇದಕ್ಕೆ ಮಿರ್ಚಿ ವಡೆ, ಜೋಧ್ಪುರ್ ಮಿರ್ಚಿ ಅಂತಾರೆ. ಇದಕ್ಕೆ ಜೋಧ್ಪುರ್ ಮಿರ್ಚಿ ವಡೆ ಅಂತಾರೆ. ಅದಕ್ಕೆ ನಾನು ಇದು ಡಿಫ್ರೆಂಟ್ ಐತೆ ಅಂತ ಹೇಳಿ ನಿಮಗೆ ಹೇಳಾಕ್ತಾನೆ. ನಮ್ಗೆ ಅದೇ ಥರ ಮೆಣಸಿನ್ಕಾಯಿ ಸಿಕ್ಕಿರೋದ್ರಿಂದ ನಾನು ಇದನ್ನ ಮಾಡಿ ತೋರ್ಸಾಕ್ತಾನೆ. ನಾವು ಮಾಡಿ ನೋಡಿದ್ದು ಭಾಳ ಟೇಸ್ಟಾಗಿರ್ತಾವೆ ಇವು. ಅದು ಆಲೂ ತುಂಬಿದ್ರಿಂದ ಅದಕ್ಕೊಂದು ಬೇರೆನೇ ಟೇಸ್ಟ್ ಬರ್ತೈತಿ ನೋಡಿ. ಈಗ ಈ ಥರ ಬಜ್ಜಿಯನ್ನು ಇದು ಜೋಧ್ಪುರ್ ವಡಾನ ನಾವು ಈ ಥರ ಮಾಡಾಕತ್ತೇವೆ ನೋಡಿರಿ. ಹೀಗೆಲ್ಲ ಚೆನ್ನಾಗಿ ಅದನ್ನ ಕರ್ಕೋಬೇಕು. ಈಗ ನೋಡ್ರಿ ಹೆಂಗೆ ಕ್ರಿಸ್ಪಿ ಬಂದಾವು. ಹಿಂಗೆಲ್ಲ ಎಣ್ಣೆ ಚಂದಂಗೆ ಕಾದ ನಂತರ ಈ ಹಿಟ್ಟಿನಾಗೆಲ್ಲ ಹಿಂಗೆ ಮಾಡಿ ಅದನ್ನು ಎಣ್ಣೆ ಒಳಗೆ ಬಿಡ್ಬೇಕು ನೋಡಿ. ಈಗ ಚಂದಂಗೆ ಕರಿತಾವ್ರಿ ಇವು. ಕರಿದ ತಕ್ಷಣ ಅದು ವಿತ್ ಮೆಣಸಿನ್ಕಾಯಿನೂ ತಿನ್ನಕ್ಕೆ ಬರ್ತೈತೆ. ಯಾಕಂದ್ರೆ ಮೆಣಸಿನ್ಕಾಯಿ ಇವು ಖಾರ ಇದ್ದು ಅಲ್ಲ, ಇವು ಇದಕ್ಕಾಗೆ ಸ್ಪೆಷಲ್ ಇದು ಬಜ್ಜಿಗಾಗೇನ. ಅದಕ್ಕೆ ಅವರು ಜೋಧ್ಪುರ್ ವಡೆ ಅಂಥೇಳಿ ಅದನ್ನೆಲ್ಲ ಆಲೂ ತುಂಬಿಬಿಟ್ಟು ಮಾಡ್ತಾರೆ.
ಅದಕ್ಕೆ ನಾನು ಅದನ್ನ ಇವತ್ತು ತೋರ್ಸಾಕ್ತೇನೆ. ನೋಡಿರಿ ಹೆಂಗಾಯ್ತು ಜೋಧ್ಪುರ್ ಮಿರ್ಚಿ ವಡ. ಭಾಳ ಚಂದ ಬರ್ತಾವ್ರಿ ಇವು. ಭಾಳ ಕಲರು ಅಗದಿ ನೋಡಿರಿ, ಈಗ ಕಲರ್ ಎಷ್ಟು ಚಂದ ಬಂದವು. ಕ್ರಿಸ್ಪಿನೂ ಆಗಿರ್ತಾವೆ, ಕಲರು ಬಂದಿರ್ತಾವೆ. ಈಗ ಜೋಧ್ಪುರ್ ವಡ ಪೂರ ರೆಡಿ ಆಗ್ತಾವ್ರಿ. ಅದು ಆದ್ರೆ ಮಳೆ ಬರೋದ್ರಿಂತ ಭಾಳ ಅಂದ್ರೆ ಭಾಳ ಹೊರಗೆ ಮಳೆ ಬರೋದ್ರಿಂತ ಅವನ್ನ ತಿನ್ನೋಕೆ ಒಂದು ಖುಷಿ. ಅದು ಬಿಸಿ ಬಿಸಿ ಮೆಣಸಿನ್ಕಾಯಿ ಕಡ್ಕೊಂಡು ತಿನ್ಬೇಕ್ರಿ. ನೋಡಿ ಈಗ ಅದನ್ನು ಈ ಥರ ಹಿಂಗೆ ಮಾಡಿ ಆರಾಮಾಗಿ ಹೊಳಿಸಿ ಕರಿಬೇಕು. ಅದನ್ನ ಅಂದ್ರೆ ಮೆಣಸಿನ್ಕಾಯಿನೂ ಕರೆದಿರ್ತೈತಿ, ಆಲೂನು ಇರ್ತೈತಿ, ಸ್ಟಫಿಂಗ ಇದು ಟೇಸ್ಟೂ ಆಗಿರ್ತೈತಿ. ಈಗ ನೋಡು ಕೆಂಪಂಗೆ ಕರಿಬೇಕು. ಈ ಥರ ಕರೆದು ತಿನ್ನಕ್ಕಂತೂ ಭಾರಿ ಇರ್ತೈತೆ ರೀ. ನೋಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಕಮೆಂಟ್ ಮಾಡಿರಿ. ನೋಡಿ ಈಗ ಇದನ್ನೇ ಚಟ್ನಿ ಜೊತೆ ನಾನು ತಿನ್ಬೋದು, ಮತ್ತು ಕೆಚಪ್ ಜೊತೆನೂ ತಿನ್ಬೋದು. ಅದಕ್ಕೆ ಇದನ್ನೆಲ್ಲ ಮಾಡಿ ತೋರ್ಸಾಕ್ತಾನೆ. ಇದು ನಿಮಗೆ ಕಟ್ ಮಾಡಿನೂ ತೋರಿಸ್ನ. ಈಗ ಬಿಸಿ ಬಿಸಿ ಆಗೈತೆ ಅಗದಿ. ಇದ್ರೊಳಗೆ ಮೆಣಸಿನ್ಕಾಯಿ ಯಾವ ಥರ ಬಂದೈತೆ ನೋಡಿರಿ. ಆಲೂ ಫಿಲಪ್ ಮಾಡಿದ್ದು ಈ ಥರ ಬರ್ತೈತಿ. ಭಾಳ ಮೆಣಸಿನ್ಕಾಯಿ ಕಡಿಯಾಕಂತೂ ಭಾಳ ಮಜಾ ಇರ್ತೈತೆ. ಅದನ್ನು ಹೀಗೆಲ್ಲ ಮಾಡಿದ್ದು ನೋಡಿರಿ. ಇನ್ನೊಂದು ಕಟ್ ಮಾಡಿ